ಹಾಯ್ ಫ್ರೆಂಡ್ಸ್, ನನ್ನ ಫಸ್ಟ್ ವ್ಲಾಗಿಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಎಲ್ಲರ ಲಕ್ಷ ಜಿ ನವೀನ್. ಇವತ್ತು ನಾವು ಹೋಗ್ತಿದ್ದೀವಿ ನೇಮಿಂಗ್ ಸೆರೆಮನಿಗೆ. ಸೊ ನಾವೀಗ ಆನ್ ದ ವೇ ಇದ್ದೀವಿ, ಹೋಗ್ತಾ ಇದ್ದೀವಿ. ಅವ್ರು ನಮಗೆ ಹೆಂಗೆ ಪರಿಚಯ ಅಂದರೆ, ನಮ್ಮ ಡ್ಯಾಡಂದು ಫ್ರೆಂಡದು ಹೆಂಡತಿದು ಅಕ್ಕಂದು ಮಗುದು ನೇಮಿಂಗ್ ಸೆರೆಮನಿ. ಸೊ ಅಲ್ಲಿಗೆ ಹೋಗ್ತಾ ಇದ್ವಿ ನಾವೀಗ. ನಮಗೆ ಕನ್ಫ್ಯೂಸ್ ಆಗಿದೆ, ಸಾಕ್ಷಿ ಇಲ್ಲ ಎಲ್ಲಿ ಅವ್ರ ಮನೇಲ ಅಂತ. ಅವ್ರ ಮನೆ ಯಡೂರು. ಸೊ ಯಡೂರಿಗೆ ಕರ್ಕೊಂಡು ಹೋಗ್ತಾ ಇದ್ರು ಮಿಸ್ ಆಗಿ. ಸೊ ಹೇಳೋದಕ್ಕೆ ಬಚಾವಾಯಿತು. ಸೊ ಹೋಗ್ತಾ ಇದ್ದೀವಿ, ಆನ್ ದ ವೇಲ್ ಇದ್ದೀವಿ ನಾವೀಗ. ನನ್ನ ತಮ್ಮ ಅಂತೂ ನಮ್ಮ ಅಪ್ಪನ ಜೊತೆ ಜಗಳ ಆಡ್ತಿದ್ದಾನೆ. ಹಳೆ ಹಾಡು ಬರ್ತಿದೆ ಆಯಿತಾ, ಅದೊಂದು ಉಪೇಂದ್ರಂದಂತೆ. ನನ್ನ ತಮ್ಮ ಹೇಳೋದು ಬೇಡ ಹಾಕೋಣ ಬೇರೆ, ಅಂದರೆ FM ಅಲ್ಲಿ ಅದು ಬರ್ತಾ ಇದೆ, ಅದು ಅವರನ್ನ ಇದು ಮಾಡ್ತಾ ಇದ್ದಾರೆ. ನನ್ನ ತಮ್ಮ ಹೇಳೋದು ಬೇಡ ನಾನು ಬೇರೆ ಹಾಡು ಹಾಕ್ತೀನಿ ಅಂತ ಜಗಳ ಆಡ್ತಿದ್ದಾರೆ ಇಬ್ಬರು. ನಾನು ಅಮ್ಮ ಹಿಂದೆ ಕೂತ್ಕೊಂಡು ಆ ಜಗಳನ ಕೇಳ್ಕೊತಾ ಇದ್ದೀವಿ. ಜಗಳ ಕೇಳ್ಕೊತಾರೆ, ಚಂದ ಅಲ್ವಾ? ಈಗ ನಾವು ನಮ್ಮ ಸ್ಕೂಲ್ ಹತ್ರ ಬಂದ್ವಿ. ನಮ್ಮ ಸ್ಕೂಲು ಕ್ರಿಯೇಟಿವ್ ಅಕಾಡೆಮಿ ಅಂತ ಸೋಮಾರಪೇಟೆ ಚೌಡೂರು ರೋಡಲ್ಲಿದೆ. ಸೊ ಅದರ ಆಪೋಸಿಟೇ ಸಾಕ್ಷಿಲಿ ಅವರು ಅದನ್ನ ಪ್ಲೇಸ್ ಮಾಡಿದ್ದಾರೆ. ಸೊ ಇದೆ ನಮ್ಮ ಸ್ಕೂಲು. ಆ ಸ್ಕೂಲ್ ಆಪೋಸಿಟೇ ಸಾಕ್ಷಿ. ಸೊ ಸಾಕ್ಷಿಗೆ ನಾವೀಗ ಎಂಟ್ರ್ ಆಗ್ತಾ ಇದ್ದೀವಿ. ಒಳಗೆ ಹೋಗಿ ಇವರು ಸಚಿನ್ ಮಾಮ ಅಂತ ನಮ್ಮ ಅಪ್ಪಂದು ಫ್ರೆಂಡದು ಮಗ ಇವನು. ನನ್ನ ಹೆಸರು ಋತ್ವಿಕ್ ಅಂತ. ನಮ್ಮ ಅಪ್ಪ ಮಾತಾಡ್ಸ್ತಿದ್ದಾರೆ. ಸ್ಟಾರ್ಟಿಂಗ್ ನೋಡಿ. ಸೊ ಒಳಗೆ ಎಂಟ್ರ್ ಆಗ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ ನಾವು. ಎಂಟ್ರಾಗಿ ಯಾರು ಪರಿಚಯ ಆಗಿರೋ ಸಿಗಲಿ ಅಂತ. ಸೊ ಸಿಕ್ಕೇ ಬಿಟ್ರು. ಇವರು ಅದೇ ಹೇಳಿದ್ನಲ್ಲ, ನಮ್ಮ ಅಪ್ಪಂದು ಫ್ರೆಂಡ್ದು ಹೆಂಡತಿ ಅಂತ. ಇವ್ರ ಹೆಸರು ಪ್ರೇಕ್ಷಿತಾ ಅಂತ. ಇವರು ನಮ್ಮ ಅಪ್ಪಂದು, ಅಲ್ಲಿ ತೋರಿಸ್ತೀನಿ, ಬ್ಲೂ ಕಲರ್ ಶರ್ಟ್ ಹಾಕಿದಾರಲ್ಲ, ಅವ್ರದ್ದು ಇಬ್ಬರು ಮಕ್ಕಳು. ಸೊ ನಮ್ಮ ಅಪ್ಪ ಅಂತೂ ಚೆನ್ನಾಗಿ ಹರಟೆ ಆಡ್ಕೊಂಡು ಕೂತಿದ್ದಾರೆ. ಸೊ ಇವರು ಫ್ರೆಂಡದು ಅಮ್ಮ, ಅವರು ಫ್ರೆಂಡದು ಇನ್ನೊಂದು ತಮ್ಮಂದು ಹೆಂಡತಿ. ಇದು ಫಸ್ಟ್ನೇ ಮಗ, ಅದು ಬ್ಲೂ ಕಲರ್ ಶರ್ಟ್ ಅಂತ ಹೇಳಿದ್ನಲ್ಲ, ಇವರೇ. ಹೆಸರು ನಂದೀಶ್ ಅಂತ. ಸೊ ಇಲ್ಲಿ ನೋಡಿ, ಈಗ ನಾವು ಫೋಟೋ ತೆಗೆಸ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಅವರಿಗೆ ವಿಶಸ್ ಹೇಳಿ, ಕಂಗ್ರ್ಯಾಚುಲೇಷನ್ಸ್ ಹೇಳಿ ನಾವು ಫೋಟೋ ತೆಗೆಸ್ಕೊತಾ ಇದ್ದೀವಿ. ಇವಳ ಹೆಸರು ಹನ್ವಿಕಾ ಅಂತ. ಸೊ ಅವಳು ಅಳ್ತಿದ್ಲು ಅಂತ ಹೇಳ್ಬಿಟ್ಟು ನಾವು ನೋಡೋಕ್ಕಾಗಲಿಲ್ಲ. ಸೊ ಇನ್ನೊಂದು ಫೋಟೋಗ್ರಫಿಗೆ ನಮ್ಮನ್ನ ಕರೆಸಿದ್ರು. ಫ್ಯಾಮಿಲಿ ಫೋಟೋ ತೆಕ್ಕೊಳ್ಳೋಣ, ಇನ್ನೊಂದು ಮೆಮೊರೇಬಲ್ ಆಗಿರುತ್ತೆ ಅಂತೇಳಿ ಕರೆದ್ರು. ಅದನ್ನು ತೆಗೆಸ್ಕೊತಾ ಇದ್ವಿ. ಇದು ಅವರ ಫ್ಯಾಮಿಲಿ. ಹಿಂದೆ ಯಾರು ಜನನೇ ಇರ್ತಿಲ್ಲ, ಸ್ವಲ್ಪ ಜನ ಇದ್ದರು. ಎಲ್ಲರೂ ಊಟಕ್ಕೆ ಹೋಗಿದ್ದರು. ನಾವು ಬರೋದೇ 2:30 ಎಲ್ಲ ಆಗಿತ್ತು. ಸೊ ಅಷ್ಟೊತ್ತಿಗೆ ಊಟಕ್ಕೆ ಕೂತಿದ್ರು. ನನ್ನ ತಮ್ಮ ಅಂತೂ ಫೋನ್ ನೋಡಿಕೊಂಡು ವೀಡಿಯೋ ಗೇಮ್ ಮಾಡ್ತಾ ಇದ್ದಾನೆ. ಓದು ಅಂದರೆ ಓದೋಕ್ಕಾಗಲ್ಲ ಅವನಿಗೆ, ಫೋನ್ ಮಾತ್ರ ನೋಡ್ತಿದ್ದಾನೆ. ನಮ್ಮಪ್ಪ ಅಂತೂ ಹರಟೆ ಹೊಡ್ಕೊಂಡು ಕೂತಿದ್ದಾಳೆ. ಇವರೇನು ನೋಡಿ, ಆ ಹುಡುಗಿ ಹನ್ವಿಕಾ ಅಂತ. ಊಟಕ್ಕೆ ಹೋದರೆ ಹತ್ಬಿಟ್ಲು, ಅದಕ್ಕೆ ಬಂದುಬಿಟ್ಟೆ, ಮಾತಾಡ್ಸೋಕೆ ಹೋಗಲಿಲ್ಲ ಅಷ್ಟೊಂದು. ಸೊ ಊಟಕ್ಕೆ ಹೋಗ್ತಾಯಿದ್ದೀವಿ ನಾವೀಗ. ಊಟಕ್ಕೆ ಹ್ಯಾಂಡ್ ವಾಶ್ ಎಲ್ಲ ಮಾಡಿಕೊಂಡು ಸೀಟ್ ಇತ್ತಿಲ್ಲ. ಸೊ ಸ್ವಲ್ಪ ಹೊತ್ತು ಕಾಯ್ದುಬಿಟ್ಟು, ಇವರು ಶಾಂತು ಮಾಮ ಅಂತ ಅವರು ಅಪ್ಪಂದು ಇನ್ನೊಂದು ಫ್ರೆಂಡು. ನಾವು ಕೂತ್ಕೊಂಡಿದ್ದೀವಿ ಈಗ, ಊಟಕ್ಕೆ ಕಾಯ್ಕೊಂಡು ಇದ್ದೀವಿ. ಸೊ ಊಟ ಯಾವಾಗ ಬರುತ್ತೆ ಅಂತ ಬಾಳೆದೆಲೆನ ಕೊಟ್ಟರು. ಹಂಗೆ ಊಟನ ಚೆನ್ನಾಗಿ ತಿಂದ್ಕೊಂಡು, ಊಟ ಸಖತ್ತಾಗಿತ್ತು. ಊಟ ತಿಂದ್ಕೊಂಡು ಈಗ ನಾವು ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಮಾತಾಡಿಕೊಂಡು ನಮ್ಮಪ್ಪ ನಾನು ನನ್ನ ಅಪ್ಪನ ಜೊತೆ ಅಲ್ಲಿ ಫೈಟಿಂಗ್ ಆಡಿದೆ. ಯಾಕೆ ಅಂದರೆ ಅಲ್ಲಿ ಚಾಕ್ಲೇಟ್ ಇಟ್ಟಿದ್ರು ಆಯಿತಾ, ಚಾಕ್ಲೇಟ್ ತೊಗೊಳ್ಳಿಯಪ್ಪ ಅಂತ ಹೇಳಿದೆ. ಸೊ ಅವ್ರು ಹೇಳಿದ್ರು ಇಲ್ಲ ನನಗೆ ಅಂತ.
ಸೊ ಕೊನೆಗೂ ಚಾಕ್ಲೇಟ್ ಸಿಕ್ಕೇ ಬಿಡ್ತು. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬರ್ತಾಯಿದ್ದೀವಿ. ನೀವು ಈ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಬಾಯ್ ಬಾಯ್.